ಮಧ್ಯಪಕ್ಷ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಪ್ರೇಮಗೌಡ. ಇವತ್ತು PV ಫಿಲಮ್ ಇನ್ಸ್ಟಿಟ್ಯೂಟ್ ಅವರು ಶಾರ್ಟ್ ಮೂವೀಸು ಆ್ಯಂಡ್ ವೆಬ್ ಸೀರೀಸ್ ಮಾಡ್ತಾ ಇದ್ದಾರೆ. ನಾವು ವೆಬ್ ಸೀರೀಸಲ್ಲಿ ನಾನೊಂದು ಪಾತ್ರ, ಇವನೊಂದು ಪಾತ್ರ ಮಾಡ್ತಾ ಇದ್ದೀವಿ. ಇವನು ಭರತ್ ಅಂತ. ನಮಸ್ಕಾರ ಎಲ್ರಿಗೂ, ನನ್ನ ಹೆಸರು ಭರತ್ ಅಂತ. ಒಂದು ಮೊಬೈಲು 2 ಸಿಮ್ಮು, ಕನ್ಫ್ಯೂಸ್ ಆಗಬೇಡಿ. ಅವನ ಮೊಬೈಲ್ ಪಾತ್ರ ನಾನೇ ಮಾಡ್ತಾ ಇರೋದು. ವೆಬ್ ಸೀರೀಸ್ ಸಿಮ್ಮು ಎಲ್ಲ ಬಂದವರು, ಇವತ್ತು ಬಂದಿಲ್ಲ. ಇವಂದೇ 2 ಸಿಮ್ಮು, ಇವಂದೇ 2 ಸಿಮ್ಮೆ. ಆ ಒಂದು ಮೊಬೈಲ್ ಇವನೇ. ಹೇಳ್ತಾರೋ ಹೊಟ್ಟೆ ಊರಿಂದ ಅವ್ರು ಹೇಳೋದು ನೋಡಿದ್ರೆ ಹೊಟ್ಟೆ ಊರಲ್ಲಿ ಹೇಳ್ತಾವ್ರೆ. ಒಂದು ಪಾತ್ರ ನಿರ್ವಹಿಸ್ತಾ ಇದ್ದೀನಿ. PV ಫಿಲಮ್ ಇನ್ಸ್ಟಿಟ್ಯೂಟ್ ಕಡೆಯಿಂದ ಅವಕಾಶ ಸಿಕ್ತು. ಗುರುವಿನ ಕಡೆಯಿಂದ ಮತ್ತು ಕೆಲಸ ತುಂಬ ಖುಷಿಯಾಗುತ್ತೆ ಈ ಪಾತ್ರ ಮಾಡೋಕ್ಕೆ. ಆ್ಯಂಡ್ ಎಲ್ಲೇ ಹೋದರೂ ನಮ್ಮವರು ನಮ್ಮ ತನ ಅನ್ನೋದನ್ನ ಪ್ರೀತಿಯಿಂದ ಎಲ್ಲರೂ ಟ್ರೀಟ್ ಮಾಡ್ತಾರೆ. ಖುಷಿಯಾಗುತ್ತೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಗೊತ್ತಾ, ರೇಖಾದಾಸ್ ಅಕ್ಕ ಡೈರೆಕ್ಟ್ ಮಾಡ್ತಿದಾರಲ್ಲ, ಒಬ್ರು ಆರ್ಟಿಸ್ಟ್ ಡೈರೆಕ್ಟ್ ಮಾಡುವಾಗ ಆ್ಯಕ್ಟ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಯಾಕಂದರೆ ವಿತ್ ಎಕ್ಸ್ಪ್ರೆಷನ್ ಹೇಳ್ಕೊಡ್ತಾರೆ ಅವರು, ವಿತ್ ಮಾಡ್ಯುಲೇಷನ್ ಎಲ್ಲ. ಸೊ ಅದೊಂಥರ ಹೊಸ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಅದೊಂದು. ಮತ್ತು ನಮ್ಮ ಟೀಮ್ ಕ್ಯಾಪ್ಟನು ನಾಗರಾಜು ಸರ್ ಮೇನ್ ಡೈರೆಕ್ಟ್ರು, ಬಟ್ ಅಕ್ಕ ಜೊತೆಲೇ ಇರ್ತಾರೆ ಯಾವಾಗಲೂ. ಡೈಲಾಗ್ ಎಲ್ಲ ನಾನು ಅಸೋಸಿಯೇಟ್ ಡೈರೆಕ್ಟ್ರು. ಡೈಲಾಗ್ ಎಲ್ಲ ಬರೀತಿರೋದು ರೇಖಕ್ಕನೇ. ತುಂಬ ಚೆನ್ನಾಗಿ ಬರೀತಿದ್ದಾರೆ. ಅವ್ರಿಗೆ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಸೊ ಚೆನ್ನಾಗಿದೆ, ಮಾಡ್ಯುಲೇಷನ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ಚೆನ್ನಾಗಿದೆ. ಚಿನ್ನ, ನೀನು ಇವಾಗ ಇಷ್ಟೊಂದು ಸಿನಿಮಾಗಳಲ್ಲಿ ಸೀರಿಯಲ್ ಎಲ್ಲ ಮಾಡಿದ್ಯಲ್ಲ, ಬಟ್ ಇಲ್ಲಿ ನಾನು ನಿನಗೆ ಕೊಟ್ಟಿರೋ ಪಾತ್ರ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಡಿಫ್ರೆಂಟಾಗಿ ಕೊಟ್ಟಿದ್ದೀನಿ. ಇಲ್ಲ, ಯಾಕೆಂದರೆ ನಮ್ಮ ಪ್ರೇಮ ನೋಡೋಕೆ ನಿಜವಾಗ್ಲೂ ತುಂಬ ಸುಂದರವಾಗಿದ್ದಾಳೆ. ಯಾವಾಗ ನೋಡಿದ್ರು ಬರೀ ಸೀರೆ, ಚೂಡಿದಾರು ಅದೆಲ್ಲ ಮಾಮೂಲು. ಬಟ್ ಇದರಲ್ಲಿ ನಿನ್ನ ಪಾತ್ರ ಡಿಫ್ರೆಂಟ್ ಆಗಿರೋದ್ರಿಂದ ನಿನ್ನ ಕಾಸ್ಟ್ಯೂಮು ಡಿಫ್ರೆಂಟ್ ಆಗಿದೆ. ನಿನಗೇನು ಅನಿಸ್ತು ಚಿನ್ನ ನಿನಗೆ ಈ ಪಾತ್ರ ಮಾಡೋಕ್ಕೆ? ಫಸ್ಟ್ ಟೈಮ್ ನಾನು ಈ ಥರ ಎಲ್ಲ ಶಾರ್ಟ್ಸ್ ಹಾಕ್ಕೊಂಡು ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡ್ತಿರೋದು. ಎಲ್ಲಾದರೂ ಬೀಚ್ಗೆ ಹೋದಾಗ ಹಾಕೋತಿದ್ದೆ. ಅದು ಬಿಟ್ಟರೆ ಇವಾಗ ನಿಮ್ಮ ವೆಬ್ ಸೀರೀಸಲ್ಲೇ ಈ ಥರ ಕಾಸ್ಟ್ಯೂಮ್ ಹಾಕಿರೋದು ಚೆನ್ನಾಗಿದೆ. ಬಟ್ ಟ್ರೋಲರ್ಸ್ ಬಗ್ಗೆ ಸ್ವಲ್ಪ ಭಯನೂ ಇದೆ. ಪಾಪ ಅವ್ರು ಏನು ಮಾಡ್ತಾರೆ, ಅವ್ರು ಆ ಥರ ಏನು ಮಾಡಲ್ಲ. ಚೆನ್ನಾಗಿ ನಾವೇನು ಕೆಟ್ಟದಾಗಿ ಮಾಡ್ತಿಲ್ವಲ್ಲ, ಪಾತ್ರಕ್ಕೆ ತಕ್ಕಂತೆ ಮಾಡ್ತಿರೋದು. ನಾವಿಲ್ಲೇನು ಮೈ ಎಕ್ಸ್ಪೋಸ್ ಮಾಡ್ತಿಲ್ಲ ಕೆಟ್ಟದಾಗಿ. ಮಾಮೂಲಿ ಮನೇಲಿರೋ ಕಾಸ್ಟ್ಯೂಮ್. ಇವಾಗ ನೀವು ಮನೇಲಿದ್ದಾಗ ಹೆಂಗಿರ್ತೀರಿ ನ್ಯಾಚುರಲ್ ಆಗಿ, ಆ ಥರ ಇದೆ. ಮನೆ ಹೆಂಗಸು ನಾನು, ಬಟ್ ಇವ್ರ ಮೇಲೆ ಕಣ್ಣು, ಅವ್ರ ವೈಫ್ ಮೇಲೆ ಕಣ್ಣು, ಇವ್ರ ಮೇಲಲ್ಲ, ಅವನ ವೈಫ್ ಮೇಲೆ ಕಣ್ಣು. 2 ಸಿಮ್ ಓಡಿಸ್ತಾ ಇದ್ದಾನಲ್ಲ ಅದಕ್ಕೆ. ಆದರೆ ನಿಮಗೆ ಬರೀ ಅವ್ರ ವೈಫ್ ಮೇಲೆ ಕಣ್ಣಿರಲ್ಲ, ಅವ್ರ ಪಕ್ಕದ ಮನೆ ಆಂಟನಿ ಇರ್ತಾನಲ್ಲ, ಆಂಟನಿ ಅಂಕಲ್ ಮೇಲೆ ಕಣ್ಣಿರುತ್ತೆ. ನಾನು ಸಿಂಗಲ್ ಅಲ್ವಾ, ಏನು ಮಾಡೋದು, ಅದಕ್ಕೆ ಎಲ್ಲ ಡಬಲ್ ಓಡಿಸ್ತಾ ಇದ್ದಾರೆ. ಸ್ವಲ್ಪ ಜಲಸ್. ಯಾರು ಜೋಡಿ ಕೊಟ್ಟಿಲ್ಲ. ಭರತ್, ನೀವು ಇಷ್ಟು ಸಿನಿಮಾದಲ್ಲಿ ಮಾಡಿದ್ದೀರಿ, TV ಸೀರಿಯಲಲ್ಲಿ ಮಾಡಿದ್ದೀರಿ. ಯಾವತ್ತಾದರೂ ಇಬ್ಬರ ಹೆಂಡಿರ ಮುದ್ದಿನ ಗಂಡ ಮಾಡಿದ್ದೀರಿ? ಯಾವತ್ತೂ ಮಾಡಿಲ್ಲ. ಅದು ಹೊಸ ಅನುಭವ. ಏನು ಅಂದ್ರೆ ಒಬ್ಳು ಕ್ರಿಶ್ಚಿಯನ್, ಒಬ್ಳು ಹಿಂದೂ. ಹೆಂಗ್ ಮೇಂಟೈನ್ ಮಾಡ್ತಾ ಇದ್ದೀರಾ ನೀವು? ಹಂಗೆ ಆಗ್ಬಿಟ್ಟೈತೆ ನಮ್ಮ ಪರಿಸ್ಥಿತಿ. ಹೆಂಗೆ ಆಗೈತೆ ಹಿಂದೂ ಈ ಕಡೆ ಹೋದ್ರೆ ಈ ಕಡೆ ನೋಡ್ತಾ ಇರ್ತಾರೆ, ಈ ಕಡೆ ಹೋದ್ರೆ ಇಲ್ಲಿ ನೋಡ್ತಾ ಇರ್ತಾರೆ. ಇಬ್ಬರು ಮಧ್ಯದಲ್ಲಿ ಒಂದು ಏನು ಪರದಾಡ ಐತಲ್ಲ, ಅವ್ನ ಪಾತ್ರ ನಿಭಾಯಿಸಿದ್ರೆ. ಅಲ್ಲ ಅಕ್ಕ, ದೂರ ಆದ್ರೂ ಕೊಡ್ಬೇಕು ತಾನೆ ನೀವು. ಪಕ್ಕ ಮನೆಯಲ್ಲೇ ಕೊಟ್ಟಿದ್ದೀರಾ. ಅದೇ ಇರೋದು ಕಾಮಿಡಿ. ಇಲ್ಲಿ ಜಂಪ್ ಮಾಡಿದ್ರೆ ಇಲ್ಲಿ ಬರ್ಬೋದು, ಇಲ್ಲಿ ಜಂಪ್ ಮಾಡಿದ್ರೆ ಅಲ್ಲಿ ಹೋಗ್ಬೋದು. ಚೆನ್ನಾಗೈತೆ. ಒಂದು ಒಳ್ಳೆ ಪಾತ್ರ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಮ್ಯಾನುಪ್ಲೇಟ್ ಮಾಡೋದು ತುಂಬ ಕಷ್ಟ ಇದೆ ಅಲ್ವಾ? ತುಂಬ ಕಷ್ಟ ಇದೆ, ಬಟ್ ಆದರೆ ಅದನ್ನ ಇಷ್ಟಪಟ್ಟು ಮಾಡ್ತಾ ಇದ್ದು ಕಷ್ಟ ಅನ್ನಿಸ್ತಾ ಇಲ್ಲ. ಇದೊಂದು ಚಾಲೆಂಜ್ ರೋಲ್ ಅಲ್ವಾ ನಿಮಗೆ? ಒಳ್ಳೆ ಚಾಲೆಂಜಿಂಗ್ ರೋಲ್. ಯಾವತ್ತೂ ಮಾಡಿಲ್ಲ. ಬೇರೆ ಪಾತ್ರಗಳು ಮಾಡಿದ್ದೀನಿ, ಬಟ್ ಇದೊಂಥರ ಡಿಫ್ರೆಂಟ್. ಇಬ್ರು ಹೆಣ್ತಿರ ಜೊತೆ ಮಾಡಿಲ್ಲ. ಅದು ಬೇರೆ ಬೇರೆ ಜಾತಿಗಳು. ಬೇರೆ ಬೇರೆ ಜಾತಿಗಳು. ಲೈಫಲ್ಲಿ ಏನಾದ್ರು ಇದೆಯಾ? ಇರ್ಲಿ ಬಿಡಿ. ನೋಡಿ, ನಮ್ಮ ಲೈಫಲ್ಲಿ ಮಾಡ್ಕೋಬೇಕಂತ ನಮ್ಮ ವೆಬ್ ಸೀರೀಸ್ ನಿರ್ಮಾಪಕ ಗುರುಪ್ರಸಾದ್ ಸರ್ ಅವ್ರು ಕೇಳ್ತಾ ಇದ್ದಾರೆ, ರಿಯಲ್ ಲೈಫಲ್ಲಿ ಏನಾದರೂ ಇದೆಯಾ ಕೇಳು ಅಂತ. ಅದಕ್ಕೆ ಏನಾದರೂ ಇದೆಯಾ ರಿಯಲ್ ಲೈಫಲ್ಲಿ ಆ ಥರ ಏನಾದರೂ? ಒಬ್ಳೆ ಹೆಂಡತಿ, ಮಗು. ಅವ್ರ ಹೆಂಡತಿ ಕಂಡು ಹಿಡ್ದಿಲ್ಲ ಅಲ್ವಾ? ಅಲ್ಲ, ಅವ್ರ
ಅವ್ರ ಹೆಂಡತಿ ಕಂಡಿಡ್ದಿಲ್ಲ ಎರಡನೇ ಸಿಮ್ ಬಗ್ಗೆ. ನಾನ್ ಕಂಡಿಡ್ ಪಬ್ಲಿಕ್ ಮಾಡ್ತೀನಿ. ನಾನು ಟಾರ್ಗೆಟ್ ಆಗ $50 ಮಾತ್ರ ಏನಿಲ್ಲ, ಕಂಡಿಡ್ದೆ ಇಡ್ತೀನಿ. ಪಬ್ಲಿಕ್ ಮಾಡ್ತೀನಿ. ಒಟ್ಟಿನಲ್ಲಿ ಎಂಜಾಯ್ ಮಾಡ್ತಾ ಇದ್ದೀರಾ? ತುಂಬ ಎಂಜಾಯ್ ಮಾಡ್ತಾ ಇದ್ವಿ, ಖುಷಿ ಆಗುತ್ತೆ. ಸಿಟಿಯಿಂದ ದೂರ ಬಂದು ಶೂಟಿಂಗ್ ಮಾಡ್ತಾ ಇದ್ದೀವಿ. ಬಂದರೆ ನಮ್ಮೂರು ನೆನಪಾಗುತ್ತೆ. ಕೂತ್ಕೊಳ್ಳೋದು ಹಿಂಗೆ ಪಾಠಶಾಲೆಯಲ್ಲಿ ಚೆನ್ನಾಗೈತೆ, ಒಳ್ಳೆ ಅನುಭವ. ಆಮೇಲೆ ಫುಡ್ಡು ಅಷ್ಟೇ, ಬೆಳಗ್ಗೆ ಏನಾಯ್ತು ತಿಂಡಿಗೇನು ಊರ ಕಡೆ ಮಾಡ್ದಂಗೆ ಇರ್ತದೆ. ಮೊನ್ನೆ ಕೋಳಿ ಸಾರು ಮಾಡಿತ್ತು, ನಮ್ಮ ನೆನಪಾಗೋದು ಅಷ್ಟು ಅದ್ಭುತ ಮಾಡಿದ್ರು. ಖುಷಿ ಆಗುತ್ತೆ. ಈ ಕಡೆ ಬಂದರೆ ಏನೋ ಒಂದು ನೆಮ್ಮದಿ. ಯಾಕಂದರೆ ಹಳ್ಳಿ ಕಡೆ ವಾತಾವರಣ ಸೈಲೆಂಟಾಗಿರುತ್ತೆ, ಅಲ್ಲಾದರೆ ಗಿಜಿ ಬಿಜಿ ಅಂತ ಇರ್ತದೆ. ಇಲ್ಲಿ ಬಂದು ಒಂದು ಊರ್ ಬಿಟ್ಟು ಊರ್ ಬಂದಂಗಿದೆ ಅನಿಸುತ್ತೆ. ಆ ಫೀಲ್ ಚೆನ್ನಾಗಿತ್ತು, ಖುಷಿ ಆಯಿತು. ಓಕೆ, ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ PV ಫಿಲಮ್ ಇನ್ಸ್ಟಿಟ್ಯೂಟ್ಗೆ. ಇನ್ನೂ ಹೆಚ್ಚು ನಿಮ್ಮ ಇನ್ಸ್ಟಿಟ್ಯೂಟ್ ಕಡೆಯಿಂದ ಸಿನಿಮಾ ಬರಲಿ, ಸೀರಿಯಲ್ಗಳು ಬರಲಿ, ಈ ಥರ ವೆಬ್ ಸೀರೀಸ್ ಮಾಡ್ತಾ ಇರಿ, ನಮ್ಗೆ ಅವಕಾಶಗಳು ಕೊಡ್ತಾ ಇರಿ, ನಮ್ಗೆ ಅವಾಗ ಕರಿತಾ ಇರಿ. ಥ್ಯಾಂಕ್ ಯು. ಯೂಟ್ಯೂಬ್ ಬಗ್ಗೆ ಒಂದು ಆಮೇಲೆ ನಮ್ಮ ಯೂಟ್ಯೂಬ್ಗೆ ಶೇರ್ ಮಾಡಿ, ಕಮೆಂಟ್ಸ್ ಮಾಡೋಕ್ಕೆ ಹೇಳಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಹಾಂ, ಶೋರ್. PV ಫಿಲಮ್ ಇನ್ಸ್ಟಿಟ್ಯೂಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. TV ಫಿಲಂ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. ಯೂಟ್ಯೂಬ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ, PV ಶೇರ್ ಫಿಲಂ ಮಾಡ್ರಿ, ಯೂಟ್ಯೂಬ್ ಮತ್ತೆ ಚಾನಲ್. ಲೈಕ್ಸ್ ಮಾಡ್ರಿ. ಹೇಳಿ ಇನ್ನೊಂದ್ಸಲ. ಹಾಂ, ಆಮೇಲೆ ಇನ್ನೊಂದು ವಿಷಯ ಹೇಳೋದು ಮರ್ತ್ಬಿಟ್ಟು, ಮೇನ್ ಅದೇ PV ಫಿಲಮ್ ಯೂಟ್ಯೂಬ್ ಚಾನಲ್ ಅಂತ ಒಂದು ಬರ್ತಾ ಇದೆ. ಅದಕ್ಕೆಲ್ಲರೂ ಹೋಗ್ಬಿಟ್ಟು ಎಲ್ಲ ಏನು ಪ್ರತಿಯೊಂದು ಕಾಮಿಡಿ ವೀಡಿಯೋಸ್ಗಳು ಇರ್ಬೋದು, ವೆಬ್ ಸೀರೀಸ್ ಇರ್ಬೋದು, ಶಾರ್ಟ್ ಫಿಲಮ್ಗಳು ಇರ್ಬೋದು, ಮೇಕಿಂಗ್ ವೀಡಿಯೋಸ್ಗಳು ಇರ್ಬೋದು, ಎಲ್ಲ ಅದಕ್ಕೆ ಅಪ್ಲೋಡ್ ಆಗ್ತಿದೆ. ಸೊ ನಿಮಗೆ ಯಾರು ಮಿಸ್ ಮಾಡಬೇಡಿ, ದಯವಿಟ್ಟು PV ಫಿಲಮ್ ಯೂಟ್ಯೂಬ್ ಚಾನಲ್ ಹೋಗ್ಬಿಟ್ಟು ನೋಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಹೆಚ್ಚು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಲೈಕ್ಸ್ ಮಾಡಿ. ನಾವೆಲ್ಲ ಕಲಾವಿದ್ರ ಶ್ರಮ ಅದರಲ್ಲಿದೆ. ನಿಮ್ಮ ಒಂದು ಲೈಕು ನಮಗೆ ಎಲ್ಗೋ ತೊಗೊಂಡು ಹೋಗುತ್ತೆ. ಸೊ ನಿಮ್ಮೆಲ್ಲರೂ ಆಶೀರ್ವಾದ ನಮ್ಮ PV ಫಿಲಮ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ. ನಮಸ್ತೆ. ನಮಸ್ತೆ. ಗೆಸ್ಸಿ ಮೇಡಮ್, ಬೇಕಾ ಒಂದು ಕಿಸಿ? ನನ್ನ ಗಂಡ ಕೊಡ್ತಾರೆ, ಇಸ್ಕೊಳ್ಳಿ. ಮೈ ಮೇಲೆ ಪ್ರಜ್ಞೆ ಇದೆಯಾ ನೀನು? ನಾನು ಅವ್ರಿಗೆ ಕಿಸಿ ಕೊಡೋದ? ಹಾ, ಕೊಡಿ. ನಿನ್ಗೇನೆ ತಲೆಗಿರೆ ಕೆಟ್ಟೈತೇನೆ. ನಾನು ಕೊಡೋದಿಲ್ಲ, ನಾನು ಕೊಡೋದು ನೀನೇ ಕೊಟ್ಬಿಡು. ಅಷ್ಟೇ ತಾನೇ, ನಾನೇ ಕೊಡ್ತೀನಿ. ತಗೊಳ್ಳಿ. ಅವನ ಇದ ಕಿಸಿ. ಇದು ಕಿಸ್ಮಿ ಚಾಕ್ಲೇಟ್. ರೇ ನುಲಿಯುವಂತೆ. ಆಮೇಲೆ ಇನ್ನೊಂದ್ಸಲ ಏನಾದ್ರೂ ಇಂಗ್ಲೀಷಲ್ಲಿ ಮಾತಾಡಿದ್ರೆ ಗುದ್ಬಿಡ್ತೀನಿ ಹಂಗೆ. ಮೂರ್ತಿ ಸರ್, ಯಾಕೆ ಇಷ್ಟು ಕೋಪ ಮಾಡ್ಕೋತಾ ಇದ್ದೀರಾ? ವೆರಿ ಗುಡ್. ಮತ್ತೆ ಮಾತಾಡಿದ್ದು ಜೆಸ್ಸಿ ಮೇಡಮ್, ಬೇಕಾ ಒಂದು ಕಿಸಿ? ನನ್ನ ಗಂಡ ಕೊಡ್ತಾರೆ, ಇಸ್ಕೊಳ್ಳಿ. ಈಗ ನೋಡು, ಬರ್ತಾ ಜೈಲಂತ ಆಗ್ಬಿಟ್ಟಿದೆ. ಎಷ್ಟು ಲಕ್ಷಣವಾಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ತೆಳ್ಳಗೆ ಬೆಳ್ಳಿಗೆ ಒಳ್ಳೆ ರತಿ ತರ, ಮುಗ್ಗಿ ತರ ಕಾಣ್ತಿದೆ. ಈಗ ನೋಡು, ಬರ್ತಾ ಒಳ್ಳೆ ಜೈಲಲಿತ ತರ ಆಗ್ಬಿಡ್ತಿದೆಯಲ್ಲ. ಜೈಲಲಿತ ಕಾಣ್ತಿದ್ಯಾ? ಜೈಲಲಿತ ತರ ಆದ್ರೆ ಬರ್ತಾಗ ತೆಳ್ಳಗೆ ಬೆಳಿಗ್ಗೆ ಚೆನ್ನಾಗಿದೆ. ಮಾರಿಮುತ್ತು ತಂಗಿ ತರ ನೋಡು, ಬರ್ತಾ ಒಳ್ಳೆ ಮಾರಿಮುತ್ತು ತಂಗಿ ತರ ಕಾಣಿಸ್ತಿದೆ. ಮಾರಿಮುತ್ತು ತೆಗಿತಾರ ಅಂತ
ಇವಾಗ ನೋಡು ಬತ್ತ ಬತ್ತ ಒಳ್ಳೆ ಮಾರಿ ಮುತ್ತು ತಂಗಿ ತರ ಕಾಣಿಸ್ತಾ ಇದೆಯಾ ನಿನ್ ಡ್ರಾಮಾ ತರ ಕಾಮಿಡಿ ಜೈಲಂತಂದ್ರೆ ಅವ್ರು ಶೃಂಗಾರ ಹೋಗ್ರಿ ತು ಹೋಗ್ರಿ ನಿಮ್ ನನ್ಗೊಂದ್ ಮಾತು ಏನಾದ್ರು ಹೇಳಿಲ್ಲ ಅಂದ್ರೆ ಜೀವನನೇ ಆಗಲ್ಲ. ಅದೇ ಹೋಗ್ರಿ ಅದೇ ತರ. ತೂಕ ಒಂದ್ ನೋಡಿ ಬಟ್ ಅಂತ. ನಿಮ್ಗೆ ನನ್ಗೊಂದ್ ಮಾತು ಅಂದಿಲ್ಲ ಅಂದ್ರೆ ತಿಂದ ನನ್ನ ಜೀವನನೇ ಆಗಲ್ಲ. ಶೃಂಗಾರ ಬೇಕು. ಜೀರ್ಣನೇ ಆಗಲ್ಲಪ್ಪ. ಜೀವನನೇ ಆಗಲ್ಲಪ್ಪ. ಅದು ಫುಲ್ ಆಗ ಮೀನ ಮನೆಗೆ ಜಸಿ ಬರೋಳು. ಬರುತ್ತೆ ಹೋಗ್ರಿ ಇದೆ ಯಾವ್ದು ಒಂದ್ ಮಾತು ನನ್ಗೆ ಅಂದಿಲ್ಲ ಅಂದ್ರೆ ಯಾರು ಕೊಡಲ್ಲ ಶೋಲ್ಡ್ರ್ ಯಾರು ಕೊಡಲ್ಲ ಕ್ಲೋಸ್ ಅಷ್ಟೇ ಇವೆಲ್ಲ ಒಳ್ಳೆ ಆಡ್ತಾಳೆ ಹೇಳ್ತಾರೆ ಹೌದು. ಒಬ್ಬ ಪ್ಲೇಸ್ಮೆಂಟ್ ಒಂದು ಇವ್ರು ಈ ಕಡೆ ಹೇಳ್ಬಿಡಿ ಶೋಲ್ಡರ್ ಬೇಡ. ಅಂದಿಲ್ಲ ಅಂದ್ರೆ ತಿಂದ ನನ್ನ ಜೀವನನೇ ಇವ್ರು ಆಗಲ್ಲ. ಚೆಕಪ್ ಕೊಡೋದ್ಮೇಲೆ ಹಿಂಗ್ ಕೊಡ್ತಾರೆ ಇಲ್ಲಿಂದ ಪಾಸ್ ಮಾಡಿ ಡೈಲಾಗ್ ಕೇಳ್ಬಿಡ್ತಿದ್ದಿ ಶೃಂಗಾರ ಬರ್ಲಿಲ್ಲ ಅಂದ್ರೆ ಬರ್ತಾರೆ ಸೆಂಟ್ರಲ್ಲಿ ಮೀನಾಕ್ಷಿ ಅಲ್ಲಿಂದ ಬಂದಳು ಬ್ಯಾಂಕ್ ಅಷ್ಟೇ ಹೋಗ್ಬೇಕು ಮಾತಾಡಿ ಮನೆಗೆ ಎಷ್ಟು ಬಂದಿದ್ದಾರೆ ಹೆಂಗೆ ಕೂಡ ಇದು ಡೈಲ್ ಮಾಡು ಫೋನ್ ನಂಬರು ಫೋನ್ ಮಾಡು ಅಕ್ಕಿವೇಟಿ ಇವಾಗ ಡೈಲಾಗ್. ಹಲೋ ಮಮ್ಮಿ, ನಮ್ಮ ಎದುರುಗಿನ ಮನೆ ನೋಡಿ ಆಮೇಲೆ 2 ವಾರ ಆಯ್ತು. ಫೋನ್ ದಿನ ಕೇಳ್ತಾ ಇದ್ದಾರೆ ನಿಮ್ಮಮ್ಮ ಯಾವಾಗ ಶಿಫ್ಟ್ ಆಗ್ತಾರೆ ಈ ಮನೆಗೆ ಅಂತ. ಏನು ಬರದ ಏನದು ನಿಮ್ಮ ಮುಖದ ಮೇಲೆ ಎತ್ತ ಬಿಸಾಕಿರೋದು ಅದೆಲ್ಲ ಒಂಚೂರು ಅದು ಮೊಬೈಲ್ ಹಿಂಗೆ ಎತ್ತಿ ಬಿಸಾಕ್ ಬಂದು ಆ ಫೀಲ್ ಬಿಡಿ, ಆಮೇಲೆ ಓಡಾಡ್ಬಿಡಿ, ಆ ರಿಫ್ಲೆಕ್ಷನ್ ಎಲ್ಲ ಬರುತ್ತೆ. ಇಲ್ಲ ನಾನು ಬರಲ್ಲ ಅಲ್ಲಿ, ಇದು ಸುಮ್ಮನೆ ವಿಡಿಯೋ ಮಾಡಿ. ರೆಡಿ ಸೌಂಡ್ ಏನು ಬೇಕು ತೊಗೊಳ್ಳಿ. ರೆಡಿ ಸೌಂಡ್ ಇದೆ ರೆಡಿ ರೋಡಿ ಆಕ್ಷನ್. ನನಗೆ ಬಂದೆ ಈಗ ನೀನಾ ಮೀನಾಕ್ಷಿ ಮೀನಾಕ್ಷಿ ಗೆಸ್ ಹೇಳ್ತಾಳೆ. ಮಮ್ಮಿ ಬಾಯ್ ಮಮ್ಮಿ, ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಏನೇ ಜೆಸಿ ಇಷ್ಟೊಂದು ಖುಷಿಯಾಗಿದೆಯಾ? ಏನ್ ಸಮಾಚಾರ? ಅವ್ರದ್ದಿದೆ ಅದು ಅದಕ್ಕೆ ಹಂಗೆ ಹೇಳ್ತಾಳೆ ನೋಡು. ಅದಕ್ಕೆ ಏನ್ ಡಿಯರ್? ಅದಕ್ಕೆ ಏನ್ ಡಿಯರ್? ಇನ್ನೂ ಅರ್ಥ ಆಗಿಲ್ವ ಚಿನ್ನ? ನಿಮ್ಮ ಅಪ್ಪ ಅಮ್ಮ ಬಂದ್ರೆ ಒಂದು ವಾರ ನಾವು ರೊಮ್ಯಾನ್ಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾಚಿಕೆ ನಾಚಿಕೆ. ಈಗ ನಾವು ರೊಮ್ಯಾನ್ಸ್ ಶುರು ಮಾಡಿದ್ರೆ ನಾಳೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತಕ್ಕೆ ಏನ್ ಮಾಡ ನೀವು ಫ್ರೇಮ್ ಫಿಕ್ಸ್ ಮಾಡಿ ಸುಮ್ಮನೆ ಆ ಕಡೆ ನೋಡ್ಕೊಂಡ್ರೆ ಇದು ಇಷ್ಟಿಲ್ಲ ಸರ್, ಇದು ಬ್ರೈಟ್ ಬೇಕಲ್ಲ, ಚೂರು ರೆಡ್ ಇದು ಆಗ್ತಾ ಇಲ್ಲ, ರೆಡ್ ಆಂಬಿಯನ್ಸ್ ಇದು ಅಲ್ಲ ಗೋಡೆ ಮೇಲೆ ಬೀಳ್ತಾ ನೋ ಪ್ರಾಬ್ಲಮ್ ಸಾಗರ್, ನೋ ಪ್ರಾಬ್ಲಮ್ ಸಾಗರ್, ಬೇಗ ಮಾಡಿ. ಓಕೆ ರೆಡಿ. ಓಕೆ ಅಣ್ಣ, ರೆಡ್ ರೆಡಿ. ಲಾಸ್ಟ್ ಶಾಟ್ ಅಷ್ಟೇ, ಲಾಸ್ಟ್ ಶಾಟ್. ಅಲ್ಲಿ ಗೋಡೆಗೂ ಬರಬೇಕು, ಮುಖಕ್ಕೆ ಬ್ಯಾಕ್ ಲೈಟ್ ತರ. ರೆಡಿ ರೆಡಿನಾ? ಆಕ್ಚುಲಿ ಎಂಟ್ರಿ. ಇದೇನು ಇದು ಲಿಲ್ಲಿ ಪುಟ್ಟ ಅಲ್ಲಿ ಕರೆಕ್ಟ್ ಆಗಿದೆ. ಅಲ್ಲ ಅಲ್ಲ, ಇಲ್ಲಿ ಪುಟ್ಟಲ್ಲ ನೋಡಿ, ಇದಿರುತ್ತೆ, ಅದು ಲಾಗ್ ಅಲ್ಲಿ ಇರೋದಕ್ಕೆ ರೆಡಿ. ಆಕ್ಷನ್. ತಪ್ಪು ಫಸ್ಟ್ ಮುತ್ಕೊಡಲ್ಲೇ, ಅದು ಫೀಲಿಂಗ್ ಕೊಡು. ಹಂಗೆ ತಿರುಗಿಸೋ, ನಿಧಾನ ತಿರುಗಿ, ನೀವು ನಿಧಾನ ಕೈ ಬಿಡಿಸ್ಕೊಳ್ಳಿ.
ಕೈ ಬಿಡ್ಸ್ಕೊಂಡು ನಿಧಾನವಾಗಿ ಇಬ್ರು ಹತ್ರಕ್ಕೆ ಬಂದಂಗೆ ಬನ್ನಿ, ಮುಖಕ್ಕೆ ಕಿಸ್ ಕೊಡೋ ಥರ ತಳ್ಳಿ. ಮನೆಗೆ ಹಂಗೆ ತಳ್ಳು. ವೆರಿ ಗುಡ್. ನಗು. ಎಸ್.